ಟಾಪ್ 5 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಪಿಸೋಡ್ 1. ವೈಟ್ ಕಲರ್ ಶಾರ್ಕ್ಗಳು ಕಾಮನ್ನೇ, ಆದರೆ ಆರೆಂಜ್ ಕಲರ್ ಶಾರ್ಕ್ಸ್ ನೋಡಿದ್ದೀರಾ? ಹೌದು, ಕೋಸ್ಟಾರಿಕಾದ ನ್ಯಾಷನಲ್ ಪಾರ್ಕ್ನಲ್ಲಿ ಒಬ್ಬ ಫಿಷರ್ಮ್ಯಾನ್ ಫಿಶಿಂಗ್ ಮಾಡುವ ಸಮಯದಲ್ಲಿ ಆರೆಂಜ್ ಕಲರ್ ಶಾರ್ಕ್ ಕಾಣಿಸಿತು. ಸೈಂಟಿಸ್ಟ್ಗಳ ಪ್ರಕಾರ ಝ್ಯಾಂಥಿಸಮ್ ಎನ್ನುವ ರೇರ್ ಕಂಡೀಷನ್ನಿಂದ ಶಾರ್ಕ್ನ ಸ್ಕಿನ್ನಲ್ಲಿ ಡಾರ್ಕ್ ಪಿಗ್ಮೆಂಟ್ ಲಾಸ್ ಆಗಿ ಯೆಲ್ಲೋ ಅಥವಾ ಆರೆಂಜ್ ಕಲರ್ ಎತ್ತಿ ಕಾಣಿಸುತ್ತೆ. ಇದರ ಕಣ್ಣುಗಳು ವೈಟ್ ಕಲರ್ನಲ್ಲಿ ಇದೆ. ಆಲ್ಬಿನಿಸಮ್ ಎನ್ನುವ ಕಂಡೀಷನ್ನಿಂದ ಮೆಲನಿನ್ ಪ್ರೊಡಕ್ಷನ್ ಇಲ್ಲದೆ ವೈಟ್ ಕಲರಲ್ಲಿ ಕಾಣಿಸುತ್ತೆ. 3i ಅಟ್ಲಾಸ್ ಇದು ಆಸ್ಟ್ರಾಯ್ಡ್ ಅಲ್ಲ, ನಮ್ಮ ಸೋಲಾರ್ ಸಿಸ್ಟಮ್ ಒಳಗೆ ಬರ್ತಿದೆ. ನಾಸಾ ಸೈಂಟಿಸ್ಟ್ಗಳು ಇದನ್ನು ಅಟ್ಲಾಸ್ ಎನ್ನುವ ಪವರ್ಫುಲ್ ಟೆಲಿಸ್ಕೋಪಿಂದ ಜುಲೈ 1ನಲ್ಲಿ ಡಿಸ್ಕವರ್ ಮಾಡಿದ್ದಾರೆ. ಇಂಥ ಆಬ್ಜೆಕ್ಟ್ ಸೋಲಾರ್ ಸಿಸ್ಟಮ್ಗೆ ಬರುವುದು ಫಸ್ಟ್ ಏನೂ ಅಲ್ಲ. 2017ನಲ್ಲಿ 1a ಉಹುಮೋವಾ, 2019ನಲ್ಲಿ ಬಾರಿಸೌ, ಈಗ ಈ 3i ಅಟ್ಲಾಸ್. ಈ ಆಬ್ಜೆಕ್ಟ್ಸ್ ಹೇಗೆ ಕಂಡು ಹಿಡ್ತಾರೆ ಎಂದರೆ, ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಸೂರ್ಯನಿಗೆ ಇರುವ ಗ್ರಾವಿಟಿಯಿಂದ ಆಸ್ಟ್ರಾಯ್ಡ್ಸ್ ಅಥವಾ ಪ್ಲಾನೆಟ್ಸ್ ಸೂರ್ಯನ ಸುತ್ತ ತಿರುಗುತ್ತವೆ. ಆದರೆ ಇದು ಮಾತ್ರ ಅರ್ತ್ ಹಾಗೂ ಮಾರ್ಸ್ ಆರ್ಬಿಟಲ್ ಝೋನ್ ಮಧ್ಯದಲ್ಲಿ ಟ್ರಾವೆಲ್ ಮಾಡುತ್ತೆ. ಇದು ಡಿಸೆಂಬರ್ 19, 2025ರಲ್ಲಿ ಭೂಮಿಯ ಹತ್ತಿರ ಬರುತ್ತೆ. ಇದರಿಂದ ಸೈಂಟಿಸ್ಟ್ಗಳು ಇದು ಆಸ್ಟ್ರಾಯ್ಡ್ ಅಲ್ಲ, ಇಂಟರ್ಸ್ಟೆಲ್ಲರ್ ಆಬ್ಜೆಕ್ಟ್ ಎಂದು ಡಿಕ್ಲೇರ್ ಮಾಡಿದರು. 700 ಕೋಟಿ ವರ್ಷಗಳಷ್ಟು ಹಳೆಯದ್ದು, ಅಂದರೆ ಭೂಮಿ ಹಾಗೂ ಸೂರ್ಯ ಹುಟ್ಟಕ್ಕೆ ಮುಂಚೆಯಿಂದ ಟ್ರಾವೆಲ್ ಮಾಡುತ್ತಿದೆ. ಇದು ಬೇರೆ ಗ್ಯಾಲಕ್ಸಿಯಿಂದ ಬಂದಿದ ಏಲಿಯನ್ ಆಬ್ಜೆಕ್ಟಾ ಅಥವಾ ಕಾಮೆಟಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತೇವೆ. ಹಾಗೆ ಬೇರೆ ಬೇರೆ ದಿನಗಳಲ್ಲಿ 65 ದೇಶಗಳು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರೆ. 20ನೇ ಶತಮಾನದಲ್ಲಿ ಬ್ರಿಟಿಷರು ಪ್ರಪಂಚದ 25% ಭೂಮಿ 400 ಮಿಲಿಯನ್ ಜನರನ್ನು ಆಳುತ್ತಿದ್ದರು. ಇದರಿಂದ ವಾರದಲ್ಲಿ ಪ್ರಪಂಚದ ಒಂದು ದೇಶದಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಾರೆ. ಪ್ರಪಂಚದಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಮೆಡಿಸಿನ್ ಇದು ಮಕ್ಕಳಲ್ಲಿ ಬರುವ MLD ಮೆಟಾಕ್ರೋಮ್ಯಾಟಿಕ್ ಲ್ಯೂಕೋಡಿಸ್ಟ್ರೋಫಿ ಎನ್ನುವ ರೇರ್ ಜೆನೆಟಿಕ್ ಡಿಸಾರ್ಡರ್ ಅನ್ನು ಕ್ಯೂರ್ ಮಾಡುತ್ತೆ. ಇದರ ವೆಚ್ಚ $4.25 ಮಿಲಿಯನ್. ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ 374,67,68,750 ಇದನ್ನು ಆರ್ಚರ್ಡ್ ಥೆರಪ್ಯಾಟಿಕ್ ನವರು ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತಾರೆ. ಈ ಮೆಡಿಸಿನ್ ಹೆಸರು ಲೆನ್ಮೆಲ್ಡಿ. MLD ಡಿಸಾರ್ಡರ್ ಇದು ಮಕ್ಕಳಲ್ಲಿ ನರ್ವಿಯಸ್ ಸಿಸ್ಟಮ್ ಅನ್ನು ಅಟ್ಯಾಕ್ ಮಾಡುತ್ತೆ. ಇದರಿಂದ ಸರಿಯಾಗಿ ನಡೆಯಲು ಆಗುವುದಿಲ್ಲ ಹಾಗೂ ಮಸಲ್ ವೀಕ್ನೆಸ್, ಪ್ಯಾರಾಲಿಸಿಸ್ ಬರುತ್ತೆ. ಪ್ರಪಂಚದ ಫಾಸ್ಟೆಸ್ಟ್ ನೆಟ್ವರ್ಕ್ ಸ್ಪೀಡ್ ಜಪಾನ್ ಕ್ರಿಯೇಟ್ ಮಾಡಿದೆ. ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯ ಪ್ರಕಾರ ಜಪಾನ್ 1.07 ಪೆಟಾಬೈಟ್ಸ್ ಪರ್ ಸೆಕೆಂಡ್, ಅಂದರೆ ನೆಟ್ಫ್ಲಿಕ್ಸ್ನಲ್ಲಿ ಇರುವ ಎಲ್ಲ ಮೂವೀಸನ್ನು 1 ಸೆಕೆಂಡ್ನಲ್ಲಿ ಡೌನ್ಲೋಡ್ ಮಾಡಬಹುದು. ಈ ಪ್ರಾಜೆಕ್ಟನ್ನು ಸುಮಿಟೋಮಾ ಎಲೆಕ್ಟ್ರಿಕ್ ಕಂಪನಿ ಹಾಗೂ ಯುರೋಪಿಯನ್ ರಿಸರ್ಚರ್ಸ್ ಸ್ಪೆಷಲಿ ಡಿಸೈನ್ಡ್ ಆಪ್ಟಿಕಲ್ ಫೈಬರ್ ಕೇಬಲ್ಸ್ನಿಂದ ಮಾಡಿದ್ದಾರೆ. ಇಂಥ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.